ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ಇವಾಗ ನೀವು ರೆಸ್ಟ್ ಮಾಡೋ ಟೈಮ್ ತಾನೆ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆಗತ್ತಪ್ಪ. ಅಲ್ಲ ರೀ, ನಾನು ಏನು ಗನಂದಾರಿ ಕೆಲಸ ಮಾಡ್ತಿದ್ದೀನಿ ಅಂತ ರೆಸ್ಟ್ ಹೇಳಿ, ಇವಾಗ ಮಾಡ್ತಿರೋದು ರೆಸ್ಟೇ ತಾನೆ. ಅಲ್ಲ ಚಿನ್ನರಿ, ಈಗ ನನ್ನ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ರೆ ರೆಸ್ಟ್ ಹೆಂಗಾಗತ್ತೆ ಹೇಳಿ? ನೀವು ಯಾರು ಮಾತಾಡ್ದೆ ಏನೋ ಯೋಚನೆ ಮಾಡ್ತೇನೆ ಕಂಟಿನ್ಯೂ ನಿದ್ದೆ ಮಾಡಬೇಕು, ಅದು ರೆಸ್ಟ್ ತೊಗೊಂಡಾಗೆ. ಅಲ್ಲ ರೀ, ನನಗಿನ್ನೂ 3 ತಿಂಗಳು, ನೀವು ಹೇಳ್ತಿರೋದು ನೋಡಿದ್ರೆ 9 ತಿಂಗಳು ಥರ ಇದೆ. 3 ತಿಂಗಳಾದಿ 9 ತಿಂಗಳಾದಿ ನಾನು ಹಿಂಗೆ ನೋಡ್ಕೊಳ್ಳೋದು. ಬನ್ನಿ ರೆಸ್ಟ್ ಮಾಡಿ ಇವಾಗ. ನಿಮ್ಗೊಂದು ವಿಷಯ ಗೊತ್ತಾ? ಏನು? ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ಬೇಕಂತೆ, ಇಲ್ಲ ಅಂದ್ರೆ ಈ ತರ ಬರೀ ರೆಸ್ಟ್ ಮಾಡ್ತಾ ಇದ್ರೆ ಸಿಸೇರಿಯನ್ನೇ ಆಗದ್ ನಂಗೆ. ಹಾಗಂತ ನಾನೇ ಬೇಕು ಅಂದ್ರೆ ನಿಮ್ಗೆ ಕಷ್ಟ ಕೊಡೋಕ್ಕಾಗತ್ತಾ ಚಿನ್ನು ಮರಿ? ನೋಡಿ, ಅದೆಲ್ಲ ಕಷ್ಟ ಪಡೋದೆಲ್ಲ ನೀವೇನಿದ್ರು ಡೆಲಿವರಿ ಆದ್ಮೇಲೆ, ಅಲ್ಲಿವರೆಗೂ ಹೀಗೇನೆ. ಸರಿ, ರೆಸ್ಟ್ ಮಾಡಿ. ಯಾಕ್ರಿ ಸಡನ್ ಆಗಿ ಬೆಕ್ಕಳಿಕೆ ಶುರು ಆಯ್ತು? ಯಾರು ನೆನ್ಸ್ಕೊಳ್ತಾ ಇದಾರ ಏನೋ? ನಾನೇ ನಿಮ್ಮ ಎದುರಿಗಿರೋವಾಗ ಇನ್ಯಾರು ನೆನಪಿಸ್ಕೋತಾರೆ ಹೇಳಿ? ಇವಾಗ ನೀವೊಬ್ರೇ ಅಲ್ಲ, ಅಪ್ಪ ಅಮ್ಮನೂ ಇದಾರೆ, ಅವರು ನೆನ್ಸ್ಕೋತಾರೆ ನನ್ನ. ಹೌದು, ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ಅಂತ ಗೊತ್ತಾದ್ಮೇಲೆ ನಿಮ್ಮ ಮನೆಯವರೆಲ್ಲ 3 ಹೊತ್ತು ನಿಮ್ಗೆ ನೆನಪಿಸ್ಕೊತಾನೇ ಇರ್ತಾರೆ. ಮೇಲ್ ನೋಡಿ ಹಾಗೆ. ಮೇಲ್ ನೋಡಿ. ಸರಿ, ಬಿಕ್ಕಳಿಕೆ ನಿಲ್ತಲ್ಲ, ಈಗ ರೆಸ್ಟ್ ಮಾಡೋ ಟೈಮ್. ಬನ್ನಿ ಮಲ್ಕೊಳ್ಳಿ. ನಂಗೆ ಒಬ್ಳಿಗೆ ಬೋರ್ ಆಗುತ್ತೆ, ಪ್ಲೀಸ್ ನನ್ನ ಜೊತೆ ನೀವು ಇರಿ ಪ್ಲೀಸ್. ಚಿನ್ನು ಮರಿ, ನಾನೇನಾದರೂ ಇಲ್ಲಿದ್ರೆ ಬರೀ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನ, ನಿಮಗೆ ನಿದ್ದೆ ಮಾಡೋಕ್ಕೆ ನಾನು ಅವಕಾಶನೇ ಕೊಡಲ್ಲ. ಅದಕ್ಕೆ ಕೆಲಸಗಳು ಬೇರೆ ಬಾಕಿ ಇವೆ. ನೀವು ನಿದ್ದೆ ಮಾಡೋಷ್ಟರಲ್ಲಿ ನಾನು ಕೆಲಸ ಮುಗಿಸ್ಕೊಂಡು ಹಾಗೆ ನಾಳೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬಗ್ಗೆ ಜ್ಞಾಪಿಸ್ಬೇಕು, ಅದನ್ನು ಜ್ಞಾಪಿಸ್ಬಿಟ್ಟು ನಾನು ಬೇಗ ಬರ್ತೀನಿ. ಅಲ್ಲಿ ಬೇಗ ರೆಸ್ಟ್ ಮಾಡೋರಂತೆ. 1 ನಿಮಿಷ ತಾಳಿ, ಮಲ್ಕೊಳ್ಳಿ. ಕಣ್ಣು ತುಂಬ ಸಂತೋಷವಾಗಿ ನಿದ್ದೆ ಮಾಡಬೇಕು. ಓಕೆ? ಪಕ್ಕದಲ್ಲಿ ನೀರಿಟ್ಟಿದ್ದೀನಿ, ಬೇಕಾದ್ರೆ. ಆಯ್ತು. ಸರ್, ಮನೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕೂತ್ಕೊಳ್ಳಿ. ಏನು ತಂದ್ಕೊಡ್ಲಿ? ಕಾಫಿ, ಟೀ ಆರ್ ಸಮ್ ಜ್ಯೂಸ್? ನಂಗೆ ಕಾಫಿ. ವಿಶ್ವ ಅವರೇ, ನಿಮಗೆ ಏನಾದರೂ ಪರವಾಗಿಲ್ಲ ಸರ್. ಏನಾದರೂ ಪರವಾಗಿಲ್ಲ ಅಂದರೆ ನಾನು ಏನು ತಂದ್ಕೊಡ್ಲಿ? ಇಂಥದ್ದು ಬೇಕು ಅಂತ ಹೇಳಿದ್ರೆ ತಂದ್ಕೊಡ್ತೀನಿ. ಟೆಲ್ ಮಿ. ಕಾಫಿನೇ ಇರಲಿ ಸರ್. ಗ್ರೇಟ್. ಕಾಫಿಗೆ ಶುಗರು ಸ್ವಲ್ಪ ಜಾಸ್ತಿ ಹಾಕಲಾ, ನಾರ್ಮಲ್ ಇರಲ್ಲ? ಹೇಗಿದ್ರೂ ಪರವಾಗಿಲ್ಲ ಸರ್. ವಿಶ್ವ ಅವರೇ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆದರೆ ಲೈಫ್ನಲ್ಲಿ ನಾವು ಹೇಗಿದ್ರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ ಅಂತ ಮಾತಾಡೋದು ತಪ್ಪು. ನಮ್ಗೇನು ಬೇಕು, ನಮ್ಗೇನು ಇಷ್ಟ ಇದೆ ಅದನ್ನು ಇಷ್ಟಪಟ್ಟು ಹಾಗೆ ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ದ್ಯಾಟ್ ಇಸ್ ಲೈಫ್. ಕರೆಕ್ಟ್ ಸರ್, ಯು ಆರ್ ವೆರಿ ರೈಟ್. ಇವನು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಆದರೆ ಇವ್ನು ನನ್ನ ಮಾತೇ ಕೇಳಲ್ಲ. ದ್ಯಾಟ್ಸ್ ಆಲ್ ರೈಟ್. ಇವತ್ತಿಂದ ಅದನ್ನು ಬದಲಿ ಮಾಡ್ಕೊಳ್ಳಿ. ನಾನು ಕಾಫಿ ತೊಗೊಂಡ್ಬರ್ತೀನಿ, ಮಾತಾಡ್ತಾ ಇರಿ. ನೋಡೋ ವಿಶ್ವ, ಅವ್ರ ಲೈಫ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ನೀನು ಯಾವಾಗ ನೋಡಿದ್ರು ಮುಖ ನೋಡಲಿ ಗೂಬೆ ಥರ ಇಟ್ಕೊಂಡಿರ್ತೀವಿ. ನೋಡೋ, ಸುಮ್ಮನೆ ಇದ್ರೆ ಸರಿ, ಇಲ್ಲ ನಿನ್ನ ಮುಖದ ಗೂಬೆ ಥರ ಮಾಡಬೇಕಾಗತ್ತೆ. ಪರವಾಗಿಲ್ಲ ಬಿಡು ವಿಶ್ವ, ಗೂಬೆ ಜೊತೆ ಸೇರಿದ್ರೆ ನಾನು ಗೂಬೆನೇ ತಾನಾಗದು. ಪರವಾಗಿಲ್ಲ ಬಿಡು. ಲೋ ವಿಶ್ವ, ಈ ಮನೆ ಎಷ್ಟು ಚೆನ್ನಾಗಿದೆ ಕಣೋ, ಸೂಪರ್. ಅಮ್ಮ ತಾಯಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಮ್ಮನೇಲಿ ಆಡೋ ಥರ ಕೋತಿ ಥರ ಆಡ್ಬೇಡ ಇಲ್ಲಿ. ಅಯ್ಯೋ, ಮನೇಲಿ ಕೋತಿಯಲ್ಲಿ ಓಡಾಡುತ್ತೆ. ಕೋತಿ ಇರೋದು ಮರದ ಮೇಲೆ, ಆದ್ರೆ ನೀನು ಮನೇಲಿದ್ರು ಮರದ ಮೇಲೆ ಇರೋ ತರ. ಯಾರು ನಿನಗೆ ಮಾತಾಡೋದನ್ನ ಕಲಿಸಿದ್ದು? ಒಳ್ಳೆ ಒಂದೇ ಮಾತಾಡ ಟ್ರೈನ್ ಥರ ಮಾತಾಡ್ತಾನೆ ಇರ್ತೀಯಲ್ಲ. ಇದು ಬೇರೆಯವ್ರ ಮನೆಯನ್ನ ಮರಿಬೇಡ, ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಅಯ್ಯೋ, ಬೇರೆಯವ್ರ ಮನೆ ಆದ್ರೆ ಏನೋ, ಅವರೇ ಹೇಳಿಲ್ವಾ ಬರೋವರೆಗೂ ಮಾತಾಡ್ಕೊಂಡಿರಿ ಅಂತ? ಅದ್ರಲ್ಲೇನಿದೆ? ಇಷ್ಟೊಂದು ಮಾತಾಡಿ ಅಂತ ಯಾವಾಗ ಹೇಳಿದ್ರು ಅವರು? ಲೋ ವಿಶ್ವ, ಮನ್ಸಲ್ಲಿರೋ ದಿನ ಹೇಳ್ಬೇಕು ಅಂತ ಹೇಳಿದಾರಲ್ಲ, ನನ್ಗೆ ಈ ಮನೆ ನೋಡಿದಾಗ ಇಷ್ಟ ಆಯ್ತು, ಅದಕ್ಕೆ ಮಾತಾಡ್ತಿದೀನಿ ಅಷ್ಟೇ. ನಿನ್ ಜೊತೆ ಮಾತಾಡೋದಕ್ಕಿಂತ ಜೋಗ್ ಫಾಲ್ಸ್ಗೆ ಹೋಗಿ ಬಿದ್ದು ಸಾಯೋಣ ಅನ್ಸುತ್ತೆ.
ಯಾಕೋ ವಿಶ್ವ ಒಬ್ಬನೇ ಹೋಗಿ ಸಾಯ್ತ್ಯಾ, ನಾನು ನಿನ್ ಜೊತೆ ಬರ್ತೀನಿ, ಇಬ್ರು ಒಟ್ಟಿಗೆ ತುಂಬಿಕೋಣ. ಹೇಳು ಯಾವಾಗ ಹೋಗ್ಬಿಡೋಣ? ತಳ್ಳೋ ಟೈಮಲ್ಲಿ ನಾನೇ ಕರ್ಕೊಂಡು ಹೋಗ್ತೀನಿ, ಕೂತ್ಕೊಳ್ಳಿ ಬನ್ನಿ. ಪ್ಲೀಸ್ ತಗೊಳ್ಳಿ. ಅಂದಾಗೆ ಸರ್ ನಿಮ್ಮ ವೈಫ್ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಅವರು ರೂಮಲ್ಲಿ ಮಲಗಿದ್ದಾರೆ, ಸ್ವಲ್ಪ ರೆಸ್ಟ್ ತಗೋತಿದ್ದಾರೆ. ಬೈ ದ ವೇ ಏನು ಸಡನ್ ಆಗಿ ಬಂದ್ರಿ? ಯೂಶ್ವಲಿ ಫೋನ್ ಮಾಡ್ಕೊಂಡು ಬರ್ತಿದ್ರಿ. ಸರ್ ನಾನು ಅಪ್ಪನಿಗೆ ಅದೇ ಹೇಳಿದೆ, ಆದರೆ ಅಪ್ಪ ಇಲ್ಲ ನೇರವಾಗಿ ಹೋಗಿ ಮಾತಾಡ್ಸ್ಕೊಂಡು ಬಾ ಅಂತ ಕಳಿಸಿದ್ರು. ಎನಿಥಿಂಗ್ ಇಂಪಾರ್ಟೆಂಟ್? ಸರ್ ಅದು ನಮ್ಮೂರಿನ ಹುಡುಗರು, ನಮ್ಮೂರಿನ ಸುತ್ತಮುತ್ತ ಇರೋ ಹುಡುಗರು, ಅವರೆಲ್ಲರೂ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ. ನೀವು ಕಂಪ್ನಿ ಶುರು ಮಾಡ್ತೀನಿ, ಎಲ್ರಿಗೂ ಅಲ್ಲೇ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರಿ. ಆದರೆ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಇನ್ನು. ಅದಕ್ಕೆ ಅಪ್ಪ ಟೆನ್ಷನ್ ಆಗಿ ಒಂದ್ಸಲ ನೇರವಾಗಿ ಹೋಗಿ ಮಾತಾಡ್ಕೊಂಬ ಅಂತ ಕೇಳಿದ್ರು. ಯಾಕೆ ಸರ್, ಏನಾಯಿತು? ಯಾಕಿನ್ನು ಕಂಪ್ನಿ ಶುರು ಮಾಡಿಲ್ಲ? ಏನಾದರೂ ಪ್ರಾಬ್ಲಮಾ? ಇಲ್ಲ, ಹಾಗೇನಿಲ್ಲ. ನಮ್ಮ ಕಡೆಯಿಂದ ಅಫಿಷಿಯಲ್ ಇಮೇಲ್ಸ್ ಹೋಗಿವೆ. ಬಟ್ ಎನಿವೇ, ಆ್ಯಕ್ಚುಲಿ ಇಷ್ಟೊತ್ತಿಗೆ ಸ್ಮಾರ್ಟ್ ಸಿಟಿ ಕೆಲಸ ಎಲ್ಲ ಶುರುವಾಗಬೇಕಾಗಿತ್ತು. ನಮ್ಮ ಕಡೆಯಿಂದ ಎಲ್ಲ ಪ್ರಿಪ್ರೇಷನ್ಸು ನಾನು ಮಾಡ್ಕೊಂಡಿದ್ದೆ. ಬಟ್ ಇದ್ರ ಮಧ್ಯದಲ್ಲಿ ನನ್ನ ವೈಫ್ ಕ್ಯಾರಿಯಿಂಗ್ ಅಂತ ನ್ಯೂಸ್ ಗೊತ್ತಾಯಿತು. ಹಾಗಾಗಿ ನಾನು ಪರ್ಸ್ನಲ್ ಆಗಿ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ ಅವರ ಕಾಲ್. ಅಂದರೆ ನನ್ನ ಜಾನು ತಾಯಿ ಆಗ್ತಿದ್ದಾಳ? ಸಾರಿ, ನನ್ನ ಜಾನು ಅಲ್ಲ, ಇವ್ರ ಜಾನು. ಸರ್ ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಸರ್ ಈಗ ರೂಮಲ್ಲಿ ಇದ್ದಾರೆ ಅಂತ ಹೇಳಿದ್ರಲ್ಲ? ಎಸ್ ಇಂಡೀಡ್. ಆ್ಯಕ್ಚುಲಿ ಒಂದು ನಿಮಿಷ ವೆಯ್ಟ್ ಮಾಡಿ, ಅವ್ರನ್ನ ಹೋಗಿ ಹೇಳಿಸ್ಕೊಂಬರ್ತೀನಿ. ಲೆಟ್ ಮೀ ಇಂಟ್ರೊಡ್ಯೂಸ್ ಬೋರ್ಡ್. ಸರ್ ಪರವಾಗಿಲ್ಲ ಸರ್, ಸುಮ್ಮನೆ ನಮ್ಮಿಂದ ಅವ್ರಿಗೆ ಯಾಕೆ ತೊಂದರೆ? ಅಯ್ಯೋ, ಅದ್ರಲ್ಲಿ ತೊಂದರೆ ಏನೋ ಬಂತು. ಅವ್ರು ಇಲ್ಲಿಗೆ ಬಂದ್ರೆ ಅವ್ರು ನೋಡ್ದ ಹಾಗೋ ಆಗುತ್ತೆ. ಹಾಗೆ ಗುಡ್ ನ್ಯೂಸ್ಗೆ ವಿಶ್ ಕೂಡ ಮಾಡ್ಬೋದು. ತನು, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವರು ರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ವಾ? ಯು ಬೋತ್ ಆರ್ ಎ ವೆರಿ ಕ್ಯೂಟ್ ಕಪಲ್. ನೀವು ಜಗಳ ಆಡ್ತಿರೋದು ನೋಡಿದ್ರೆ ಚಂದ ಅನ್ಸುತ್ತೆ ನಂಗೆ. ನೋಡೋದಕ್ಕೆ ಏನೋ ಚೆನ್ನಾಗಿರುತ್ತೆ ಸರ್, ಆದ್ರೆ ಇವನ್ ಜೊತೆ ಜಗಳ ಆಡ್ಬೇಕಾದಾಗೆಲ್ಲ ಮೈಯೆಲ್ಲ ಪರ್ಚ್ಕೋಬೇಕು ಅನ್ಸುತ್ತೆ. ಅಷ್ಟು ಗೋಳೈಕೋತಾನೆ ನೋಡಿ, ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲಿ ಕೋಪನೂ ಇರುತ್ತೆ. ಇದು ಹಾಗೆ. ಎನಿವೆ ವಿಶ್ವ ಅವರೇ, ನಿಮ್ಮ ತಂದೆಯವ್ರಿಗೆ ತಿಳಿಸಿ, ಡೆಲಿವರಿ ಆಗೋವರೆಗೂ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಕೆಲಸಗಳು ಸದ್ಯಕ್ಕೆ ಮುಂದುವರಿಯಲ್ಲ. ಬಟ್ ನಾನೇ ಫೋನಲ್ಲಿ ಫಾಲೋ ಮಾಡ್ತೀನಿ. ಇಟ್ಸ್ ಓಕೆ ಸರ್, ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ಸರಿ ಸರ್, ನಾವೇನು ಬರ್ತೀವಿ. ಅರೆ, ಕಾಫಿ ಏನಾದರೂ ಕುಡಿದ್ರೆ ಇಲ್ಲ? ಪರವಾಗಿಲ್ಲ ಸರ್. ಪರವಾಗಿಲ್ಲ ಬಿಡಿ ಸರ್, ನೆಕ್ಸ್ಟ್ ಟೈಮ್ ಬಂದಾಗ ಊಟ ಮಾಡ್ಕೊಟ್ಟೆ ಹೋಗ್ತೀವಿ. ಗ್ರೇಟ್. ಆಗ ನನ್ನ ವೈಫ್ನ ಖಂಡಿತ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಾಂ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.